ಈ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಜ್ಯದಲ್ಲಿ ದುರ್ದೈವದಿಂದ ಕೆಲವು ಸಾಲ ವಸೂಲಿ ಮಾಡುವಂಥ ಸಂಸ್ಥೆಯವರು ಅನ್ಬೋದು, ಖಾಸಗಿಯವರು ಅನ್ಬೋದು, ರಿಜಿಸ್ಟರ್ಡ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಇರ್ಬೋದು, ಒಮ್ಮೆಲೇ ಸಾಲ ವಸೂಲಾತಿಯನ್ನು ಅತ್ಯಂತ ಕಠಿಣ ಕ್ರಮಗಳಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾವ ಕಾರಣದಿಂದ ಆ ರೀತಿ ಸನ್ನಿವೇಶ ಸೃಷ್ಟಿ ಆಯಿತೋ ಗೊತ್ತಿಲ್ಲ. ಆದರೆ ಯಾವಾಗ ಆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು, ಜನ ಸಂಪೂರ್ಣವಾಗಿ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ರು. ಸುಮಾರು 15ರಷ್ಟು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾದರು. ಭಾಳ ಜನ ಕೆಲವೊಂದು ಗ್ರಾಮಗಳಲ್ಲಂತೂ ಊರನ್ನು ಸಾಲಗಾರರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥದ್ದು. ಚಾಮರಾಜನಗರದೊಳಗೆ ಮಾದೇವಪ್ಪನವ್ರಿಗೆ ಗೊತ್ತಿದ್ದಂಗೆ ಒಂದು ಊರಿನೊಳಗೆ ಆ ಊರಿನವ್ರೆಲ್ಲರೂ ಹೋಗಿಬಿಟ್ಟಿದ್ರು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಯಾರು ಈ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಈ ಸಾಲ ವಸೂಲಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆ, ಭಯ ಇರಬೇಕು. ಮಾನವ ಹಕ್ಕುಗಳನ್ನು ತಮಗೆ ಮನಬಲ್ಲಂತೆ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಹಾಗೂ ಸಾಲಗಾರರ ಗೌರವವನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ನಾವು ಮುಂದೆ ಬರಬೇಕು ಅಂಥೇಳಿ ಈ ಒಂದು ಸುಗ್ರೀವಾಜ್ಞೆಯನ್ನು ನಾವು ತರಬೇಕಾಗಿ ಬಂತು. ಈ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಜ್ಯದಲ್ಲಿ ದುರ್ದೈವದಿಂದ ಕೆಲವು ಸಾಲ ವಸೂಲಿ ಮಾಡುವಂಥ ಸಂಸ್ಥೆಯವರು ಅನ್ಬೋದು, ಖಾಸಗಿಯವರು ಅನ್ಬೋದು, ರಿಜಿಸ್ಟರ್ಡ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಇರ್ಬೋದು, ಒಮ್ಮೆಲೇ ಸಾಲ ವಸೂಲಾತಿಯನ್ನು ಅತ್ಯಂತ ಕಠಿಣ ಕ್ರಮಗಳಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾವ ಕಾರಣದಿಂದ ಆ ರೀತಿ ಸನ್ನಿವೇಶ ಸೃಷ್ಟಿ ಆಯಿತೋ ಗೊತ್ತಿಲ್ಲ. ಆದರೆ ಯಾವಾಗ ಆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು, ಜನ ಸಂಪೂರ್ಣವಾಗಿ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ರು. ಸುಮಾರು 15ರಷ್ಟು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾದರು. ಭಾಳ ಜನ ಕೆಲವೊಂದು ಗ್ರಾಮಗಳಲ್ಲಂತೂ ಊರನ್ನು ಸಾಲಗಾರರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥದ್ದು. ಚಾಮರಾಜನಗರದೊಳಗೆ ಮಾದೇವಪ್ಪನವ್ರಿಗೆ ಗೊತ್ತಿದ್ದಂಗೆ ಒಂದು ಊರಿನೊಳಗೆ ಆ ಊರಿನವ್ರೆಲ್ಲರೂ ಹೋಗಿಬಿಟ್ಟಿದ್ರು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಯಾರು ಈ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಈ ಸಾಲ ವಸೂಲಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆ, ಭಯ ಇರಬೇಕು. ಮಾನವ ಹಕ್ಕುಗಳನ್ನು ತಮಗೆ ಮನಬಲ್ಲಂತೆ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಹಾಗೂ ಸಾಲಗಾರರ ಗೌರವವನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ನಾವು ಮುಂದೆ ಬರಬೇಕು ಅಂಥೇಳಿ ಈ ಒಂದು ಸುಗ್ರೀವಾಜ್ಞೆಯನ್ನು ನಾವು ತರಬೇಕಾಗಿ ಬಂತು.